ನಾನು ದಿಲೀಪ್ ಅವರ ಅತ್ತೆ ಸರ್. ನಮಗೆ ರಾತ್ರಿ 11:30 ವಿಷಯ ಗೊತ್ತಾದ ತಕ್ಷಣ ಬಂದ್ವಿ. ಅಷ್ಟೊತ್ತಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ವಿಷಯ ನಮಗೂ ತಿಳಿದಿರಲಿಲ್ಲ. ಆದರೆ ಈ ಹಿಂದೆಯಿಂದ ನಡೆದಿದ್ದು ನನಗೆ ಸ್ವಲ್ಪ ಗೊತ್ತಿತ್ತು. ನಾನು ಹೇಳಿದ್ದೆ ಅವ್ರ ಸುದ್ದಿಗೆ ಹೋಗ್ಬೇಡಪ್ಪ ಅಂತ. ಇಲ್ಲ ಅತ್ತೆ, ಕಂಪ್ಲೇಂಟ್ ಎಲ್ಲ ಆಗಿ ನಾವು ರಾಜಿ ಮಾಡ್ಕೊಂಡಿದ್ದೀವಿ. ಈಗ ಇನ್ನು ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ, ಆ ಥರ ಲೆಟ್ರೆಲ್ಲ ಬರ್ಕೊಟ್ಟಿದ್ದೀವಿ ಅಂತ ಕನ್ಫರ್ಮೇಷನ್ ಲೆಟ್ರ್ ಕೂಡ ನನಗೆ ಕೊಟ್ಟಿದ್ರು, ಕಳಿಸಿದ್ರು. ನಾನು ನೋಡಿದ್ದೆ. ಸರಿ ಅಂದ್ಬಿಟ್ಟು ನಾವು ಹೆಣ್ಣು ನೋಡಿ ಮದುವೆ ಮಾಡೋಣ, ಆ ಥರ ಇದನ್ನೆಲ್ಲ ನಾವು ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾನು ಬುದ್ಧಿ ಎಲ್ಲ ಹೇಳಿದ್ದೆ. ಅತ್ತೆ ಅಂತೆಲ್ಲ ಒಪ್ಕೊಂಡಿದ್ದ. ಆದರೆ ಪುನಃ ಅವಳು ಫೋನ್ ಮಾಡಿ ಮೊಬೈಲು ನಂಬರ್ನೆಲ್ಲ ನಾವು ತೆಗೆದುಬಿಟ್ಟು ಬೇರೆ ಹೊಸ ಮೊಬೈಲ್ ಕೂಡ ಕೊಡಿಸಿದ್ರು. ಆದರೆ ಪುನಃ ಅದು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಪುನಃ ಫೋನ್ ಮಾಡಿ ಇವರು ಹೋಗು ಮತ್ತೆ ಅವಳಿಗೂ ಮತ್ತೆ ಮೀಟ್ ಮಾಡಿದ್ದಾರೆ. ಜಿಮ್ಮಿಗೆ ಬರ್ತಾ ಇದ್ಲಂತೆ. ಇವರು ಜಿಮ್ ಟ್ರೈನರ್ ಆಗಿ ಅಲ್ಲಿದ್ದ. ಆವಾಗ ಆಕೆ ಜಿಮ್ಮಿಗೆ ಬರ್ತಾ ಇದ್ಲಂತೆ. ಈ ರೀತಿ ಸ್ನೇಹ ಬೆಳ್ಕೊಂಡಿದ್ದು ಮುಂದೆ ಈ ರೀತಿ ಅನೈತಿಕ ಸಂಬಂಧವಾಗಿ ಬೆಳ್ಕೊಂಡು ಬೇಡ ಅಂತ ಎಷ್ಟೇ ದೂರ ಮಾಡಿದ್ರು ಅವರ ಬಲವಂತದಿಂದ ಹತ್ರ ಆಗ್ತಿದ್ರು. ನಾನು ಮನೆಯಲ್ಲಿ ನಾವು ಹೆಣ್ಣೆಲ್ಲ ನೋಡಿದ್ದು ಸರ್. ಹೋದ ವರ್ಷನೇ ಮದುವೆ ಮಾಡಬೇಕು ಅಂತ ಎಲ್ಲ ನೋಡ್ಕೊಂಡಿದ್ದಕ್ಕೆ ಆ ಹುಡುಗಿ ಫೋಟೋನ ಇನ್ಸ್ಟಾಗ್ರಾಮಿಂದ ಕಲೆಕ್ಟ್ ಮಾಡಿಕೊಂಡು ಹುಡುಗಿಗೆ ಕೂಡ ನಾನು ಇವನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನು ಹೆಂಗೆ ಮದುವೆ ಆಗ್ತಿದ್ಯಾ ಅಂತ ಆ ಹುಡುಗಿ ಸಂಬಂಧನೂ ಕೂಡ ಹಾಳು ಮಾಡಿದ್ಲು. ಆಮೇಲೆ ನಾವು ಸರಿ ಈ ಥರ ಎಲ್ಲ ಮಾಡ್ತಾಳಲ್ಲ, ಇಂಥವ್ರಿಂದ ದೂರ ಇರಬೇಕು ಅಂತ ನಾವು ನಮ್ಮ ಹುಡುಗಂಗೆ ಬುದ್ಧಿ ಹೇಳ್ಕೊಂಡು ದೂರ ಇದ್ವಿ. ಆದರೆ ಈಗ ಇದು ಯಾವ ರೀತಿ ನಡೀತು ಅಂತ ಗೊತ್ತಿಲ್ಲ ಅವ್ರ ಮಧ್ಯೆ. ಪುನಃ ಗಂಡನೂ ಇದ್ದಾನೆ ಸರ್. ಯಾಕೆ ಅಂದರೆ ನಾವು ಇದರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದಾಗ ಆ ಗಂಡನೂ ಸೈನ್ ಹಾಕ್ಕೊಟ್ಟಿದ್ದಾನೆ. ನಾವು ಇನ್ನು ಯಾವುದೇ ರೀತಿ ನಿಮ್ಮ ಜೊತೆಗೆ ನಾವು ಸಂಬಂಧಗಳನ್ನು ಬೆಳೆಸೋಲ್ಲ, ನಮ್ಮ ಪಾಡು ನಮ್ಮದು, ನಿಮ್ಮ ಪಾಡು ನಿಮ್ಮದು, ನಾವು ಯಾವ ರೀತಿ ತೊಂದರೆ ಕೊಡಲ್ಲ ಅಂತ ಕೂಡ ಅಲ್ಲಿ ಬರೆದು ಸೈನ್ ಹಾಕ್ಕೊಟ್ಟಿದ್ದಾರೆ. ರಾಜಿ ಮಾಡ್ಕೊಂಡಿದ್ರು. ಹಂಗಿದ್ರೂ ಕೂಡ ಇವಾಗ ಪುನಃ ಈ ರೀತಿಯಾಗಿ ನಮ್ಮ ಅಳಿಯ ಎಷ್ಟು ವರ್ಷದಿಂದ ಇದು ಸುಮಾರು 2 ವರ್ಷದಿಂದ ನಡೀತಾ ಇತ್ತು ಅಂತ ಸರ್ ನನಗೆ ತಿಳಿದಿದ್ದು. ನನಗೆ ಗೊತ್ತಿರಲಿಲ್ಲ ಮೊದಲಿಗೆ. ನಮ್ಗೆ ಗೊತ್ತಾದ ಮೇಲೆ ನಾವು ಈ ರೀತಿ ಇವ್ರನ್ನ ಭೇಟಿ ಮಾಡಿ ನಾವು ಬುದ್ಧಿ ಹೇಳಿದ್ದು. ಆದ್ರೂ ಈ ಥರ ನಡೆದೋಗಿದೆ ಸರ್ ಅತ್ತಾಚರಿ. ಸರ್, ನಮ್ಮ ಹುಡುಗಿ ಬಾಣಂತಿ ಪಾಪುಗೆ ಹಾಲು ಕುಡಿಸ್ತಾ ಅವಳು 11 ಗಂಟೆವರೆಗೂ ಎದ್ದಿದ್ದಾಳೆ. ಇವನು ಬಂದಿರೋದು 11 ಗಂಟೆಗೆ. ಗಾಡಿ ಇಲ್ಲೇ ಹಾಕಿ ಒಳಗಡೆ ಹೋಗಿದ್ದಾನೆ. ಅವರಮ್ಮ ಊಟ ಮಾಡೋ, ಅವರಪ್ಪ ಕೇಳಿದ್ದಾರೆ ಊಟ ಮಾಡೋ ಅಂತ. ಬೇಡ, ಹೊರಗಡೆ ಊಟ ಮಾಡ್ಕೊಂಬಂದಿ ಅಂತ ಹೇಳಿದ್ದಾನೆ. ಆಮೇಲೆ ಸೀದಾ ಮೇಲೆ ಹೋಗಿದ್ದಾನೆ ಪ್ರತಿದಿನ. ಪಾಪು ಹಾಗೂ ನಾನು ಮಾಮ ಅಂತ ಹೋಗಿದೆ. ನಮ್ಮ ಅಣ್ಣ ಏನು ಮಾಡಿದ್ದಾರೆ, ಪಾಪುನ ಬೇಡ ಬಾರಪ್ಪ ಮಲ್ಕೊಳ್ಳಿ, ಅವನು ಬೆಳಗ್ಗೆ ಬೇಗ ಊರಿಗೆ ಹೋಗಬೇಕು. ಇವತ್ತು ನಮ್ಮ ತಾತವ್ರದ್ದು ಕಾರ್ಯ ಇತ್ತು, ಊರಿಗೆ ಬರೋ ಒಂದು ಅವಕಾಶ ಇತ್ತು, ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮಲ್ಕೊಂಬಿಟ್ಟಿದ್ದಾನೆ. ಆದರೆ ಅವಳಿಗೆ ಅವಾಗ ಹಾಯ್ ಅಂತ ಮೆಸೇಜ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆ ಹುಡುಗಿ, ಈಗ ಈ ರೀತಿಯ ಅಪರಾಧಿ. ಅದಕ್ಕೆ ನಮ್ಮ ಹುಡುಗಿ ಏನು ಮಾಡಿದ್ದಾಳೆ, ಯಾವುದೋ ಏನೋ ಅಂದ್ಕೊಂಡು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದಾಳೆ. ಅದನ್ನು ನೋಡಿಲ್ಲ ಅಂತ ಹಲೋ ಅಂತ ಮೆಸೇಜ್ ಹಾಕಿದ್ದಾಳೆ. ಆಮೇಲೆ ಇವಳೇನು ಮಾಡಿದಾಳೆ, ನೀವು ಯಾರು ಅಂತ ಇವಳು ರಿಪ್ಲೈ ಮಾಡಿದ್ದಾಳೆ. ಅದಕ್ಕೆ ನಾನು ಯಾರಾದರೂ ಆಗಲಿ ಫಸ್ಟು ನಿಮ್ಮ ಅಣ್ಣನ ಕಾಪಾಡ್ಕೊಳ್ಳಿ ಅಂತೇಳಿ. ಏನಾಯಿತು ಯಾಕೆ ಹಿಂಗೆ ಅಂದಾಗ ಹೋಗಿ ನೋಡಿ ಅವನು ವಿಡಿಯೋ ಕಾಲ್ ಮಾಡಿ ನನಗೆ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಇವಳಿಗೆ ಮೆಸೇಜ್ ಹಾಕಿದ್ದಾಳೆ ಸರ್. ಅದು ಪ್ರೂಫು ಇದೆ. ಆಮೇಲೆ ಇವಳು ತಕ್ಷಣ ಅಪ್ಪ ಅಂತ ಕೂಗಿದ್ದಾಳೆ. ನಮ್ಮಣ್ಣ ಮಲಗಿದ್ರಲ್ಲ, ಎದ್ದು ಓಡೋಗಿದ್ದಾರೆ ಮೇಲಿಗೆ. ಹೋಗಿ ಡೋರ್ನ ಲಾಕ್ ಮಾಡಿದ್ದಾರೆ. ಇದು ಡೋರ್ ಓಪನ್ ಮಾಡಿಲ್ಲ. ಹೌದು ಸರ್. ಇಲ್ಲಿಂದ ಸೀದಾ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಗಲ್ಲ, ಇಲ್ಲಿ ಉಸಿರಾಡ್ತಿದ್ನಂತೆ, ಮನೆಯಲ್ಲಿ ಉಸಿರಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಹಾಸ್ಪಿಟ್ಲಲ್ಲಿ ಆಗೋಲ್ಲ, ಆಗೋಗಿದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂದಿದ್ದಾರೆ. ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಅವ್ನಿಗೆ ಸ್ವಲ್ಪ ಉಸಿರಾಟ ಮಾಡ್ತಿದ್ದಂತೆ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನಕ್ಕೆ ಅರೆಸ್ಟ್ ಆಗಬೇಕು ಅಂತ? ಹೌದು ಸರ್, ನಮ್ಮ ಮಗುಗೆ ನ್ಯಾಯ ದೊರಕಬೇಕು. ಈಗ ಇರೋನೊಬ್ಬ ಮಗ ನಮ್ಮ ವಂಶದ ಕುಡಿ, ಅವನು ಈ ರೀತಿ ಆಗಿದ್ದಾನೆ ಅಂದರೆ ಮುಂದೆ ಈ ಥರ ಎಷ್ಟು ಜನಕ್ಕೆ ಮೋಸ ಮಾಡ್ತಾಳೋ ಗೊತ್ತಿಲ್ಲ. ಗಂಡನೂ ಇದ್ದು ಮಗುನೂ ಇದ್ದು ನನಗೆ ಈ ರೀತಿ ಅನೈತಿಕ ಸಂಬಂಧ ಇದೆ ಅಂತ ಹೇಳಿದ್ರೆ ಮಕ್ಕಳು, ಆದರೂ ಅವಳು ಏಜ್ ಬೇರೆ 42 ವರ್ಷ, ನಮ್ಮ ಮಗುನಿಗೆ 26 ವರ್ಷ. ಹಂಗಿರುವಾಗ ಯಾವ ರೀತಿ ಅದು ಸಂಬಂಧ ಬೆಳೆಯೋಕ್ಕೆ ಸಾಧ್ಯ ಅಂತ ನಮಗೂ ಅಂತೂ ಗೊತ್ತಿಲ್ಲ. ಅದಕ್ಕೆ ಈ ಥರ ಆಗಬಾರ್ದು ಮುಂದೆ ಬೇರೆ ಮಕ್ಕಳಿಗೆ. ಅದು ಗಂಡಾಗಲಿ ಹೆಣ್ಣಾಗಲಿ ಎಲ್ರಿಗೂ ನ್ಯಾಯ ದೊರಕಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.